ಆನೇಕಲ್ನಲ್ಲಿ ದೇಶದ ಅತಿ ದೊಡ್ಡ ಎರಡನೇ ಕ್ರಿಕೆಟ್ ಅಂತಾರಾಷ್ಟ್ರೀಯ ಸ್ಟೇಡಿಯಂ ನಿರ್ಮಾಣವಾಗ್ತಾ ಇದೆ. ವಸತಿ ಇಲಾಖೆಯಿಂದ, ಕರ್ನಾಟಕ ಗೃಹ ಮಂಡಳಿಯ ಇಲಾಖೆಯಿಂದ. ನನ್ನ ಜೊತೆ ಈಗ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಇದನ್ನ ಮಾತಾಡ್ತೀನಿ ಅವ್ರನ್ನ. ಸರ್, ಮೊದಲನೇದಾಗಿ ದೇಶದ ಅತಿ ದೊಡ್ಡ ಎರಡನೇ ಸ್ಟೇಡಿಯಂ ಸರ್ ಬೆಂಗಳೂರಲ್ಲಿ ನಿರ್ಮಾಣ ಆಗ್ತಾ ಇದೆ. ಈಗ ನಿಮ್ಮ ಸಾರಥ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ, ಎಷ್ಟು ಖುಷಿ ಇದೆ ಸರ್? ಇಲ್ಲ, ನನಗೆ ತುಂಬಾ ಖುಷಿಯನ್ನ ತಂದಿದ್ದೀನಿ. ನನ್ನ ಕಾಲದಲ್ಲಿ ಇಂದ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಅಂತ ತುಂಬಾ ಖುಷಿನ ತಂದಿದೆ. ಅದ್ರ ಜೊತೆಲಿ ನೋಡಿರ್ಬೋದು ಜನ ಸಾಗರ. ನಾವು ನಿರೀಕ್ಷೆ ಮಾಡಿಲ್ಲ ಇಷ್ಟು ಜನ ಸೇರ್ತಾರಂತ, ನಾವು ನಿರೀಕ್ಷೆ ಮಾಡಿಲ್ಲ. ಯಾವಾಗ ಇದು ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಸೂರ್ಯ ಸಿಟಿ ಅಂತೀವಿ, ಅದನ್ನು ನಾವು KHB ಇಂದ ಅಕ್ವಿಷನ್ ಮಾಡುವಾಗ 3974 ಎಕರೆ ಅಕ್ವಿಷನ್ ಮಾಡಿದ್ವಿ. ಅವಾಗ ರೈತರು ಒಂದೇ ಹೇಳಿದ್ರು, ನಮ್ಗೆ ನೀವು ಅಕ್ವಿಷನ್ ಮಾಡಿ ನಮ್ಗೆ ಏನೇನು ಅಭ್ಯಂತರ ಇಲ್ಲ, ಅಂದ್ರೆ ಒಂದು ಕಂಡೀಷನ್, ಇಲ್ಲಿ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ಬೇಕಂತ ಆ ಕಂಡೀಷನ್ ಮೇಲೆ ನಮ್ಗೆ ಜಾಗ ಕೊಟ್ಟಿದ್ದು. ಭಾಳ ವರ್ಷದಿಂದ ಆ ಕನಸಿತ್ತು. ಆ ಕನಸನ್ನ ಇವತ್ತು ನೆನ್ಸಾಗಿದೆ. ಈ ಕನಸನ್ನ ನೆನ್ಸಾಗಬೇಕಾದ್ರೆ ನಾನು ಮತ್ತೆ ಶಿವಲಿಂಗೇಗೌಡರು ಒಂದ್ ಕಡೆ ಇರಲಿ, ಅದ್ರ ಜೊತೆಯಲ್ಲಿ ಒತ್ತಡ ಮಾಡಿ, ಸೋಮಣ್ಣ ಇರುವಾಗನೇ BJP ಸರ್ಕಾರ ಇರುವಾಗ ವಸತಿ ಮಂತ್ರಿ ಸೋಮಣ್ಣ ಅವರಿದ್ರು. ಆ ಟೈಮಲ್ಲೂ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅವರು ಬಹಳ ಒತ್ತಡ ಮಾಡಿದ್ರು. ಅವರು ನಮ್ಮ ಆನೇಕಲ್ MLA ಆದಂಥ ಶಿವಣ್ಣ ಅವರು ಆ ಕಾಲದಲ್ಲಿ ಮಾಡಿಲ್ಲ. ಅವರು ನಾನು ವಸತಿ ಮಂತ್ರಿ ಆದ್ಮೇಲೆ ಕನಿಷ್ಠ 1 ಸತಿ 2 ಸತಿ ಇಲ್ಲ, ಸುರೇಶ್ ಅವರು, DK ಸುರೇಶ್ ಅವರು ಮಾಜಿ ಲೋಕಸಭಾ ಸದಸ್ಯರು 106 ಬಾರಿ ಬಂದು, ಸರ್ ರೈತರಿಗೆ ನಾವು ಮಾತು ಕೊಟ್ಟಿದ್ದೀವಿ, ಈ ಸ್ಟೇಡಿಯಂ ಇಲ್ಲಿ ಆಗಲೇಬೇಕಂತ ಹೇಳ್ಬಿಟ್ಟು ನಮ್ಮನ್ನ ಒತ್ತಡ ಮಾಡಿದ ಕಾರಣಕ್ಕೆ ಇವತ್ತು ಈ ಗುದ್ಲಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನನಗೆ ತುಂಬಾ ಖುಷಿಯನ್ನ ತಂದಿದೆ. ಸರ್, ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಟಿಂಗ್ ಕೆಪಾಸಿಟಿ 30,000 ಆಸ್ಪಾಸ್ ಇದೆ. ಸೊ ಅಲ್ಲಿ ಲಾಸ್ಟ್ ಟೈಮ್ ಈಗ ದುರಂತ ನಡೆದ ಕೂಡ ಸಾಕಷ್ಟು ಅಭಿಮಾನಿಗಳು ಒಂದ್ ರೀತಿ ಜಾಗ ಸಾಕಾಗ್ದೇನೆ ಒದ್ದಾಡಂತ ಪರಿಸ್ಥಿತಿ ಇತ್ತು. ಅದರ ಒಂದು ಪರ್ಯಾಯವಾಗಿ ಈಗ ದೊಡ್ಡ ಸ್ಟೇಡಿಯಂ ನಿರ್ಮಾಣ ಆಗ್ತಾರೆ ಸರ್. ಇಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ಬೆಂಗಳೂರು ಬಹಳ ಎತ್ತರದಲ್ಲಿ ಬೆಳೆದಿದೆ. ಆ ಚಿನ್ನಸ್ವಾಮಿ ಸ್ಟೇಡಿಯಂ ಬಹಳ ಹಿಂದೆ ಆಗಿರೋದು. ಅದು ಸೀಟಿಂಗ್ ಕೆಪಾಸಿಟಿ 30,000 ಇಲ್ಲ, 25,000 ಸೀಟಿಂಗ್ ಕೆಪಾಸಿಟಿ ಇರೋದು. ಆ ಕಾರಣಕ್ಕೆ ಜನಗಳದು ಬಹಳ ಬೇಡಿಕೆ. ಒಂದು ಇನ್ಸಿಡೆಂಟ್ ಆಗಿರೋದು ತಮ್ಗೆಲ್ಲ ಗೊತ್ತೇ ಇರಬಹುದು. ಅದು IPL ಮ್ಯಾಚ್, ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಒಂದು ಕಾರ್ಯಕ್ರಮ ಮಾಡುವಾಗ ಒಂದು 11 ಜನ ಬಲಿಯಾಗಿರೋದು ತಮ್ಗೆಲ್ಲ ಗೊತ್ತಿರೋದು. ಆವತ್ತಿಂದ ಜನಗಳದ್ದು ಬಹಳ ಬೇಡಿಕೆ ಇತ್ತು. ಇದು ಬೆಂಗಳೂರು ಸಿಟಿಯಿಂದ ಆಚೆ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ಬೇಕಂತ ಜನಗಳು ಬೇಡಿಕೆ ಇತ್ತು. ಆಮೇಲೆ ಜನನು ತುಂಬಾ ಖುಷಿಯಾಗಿದ್ದಾರೆ. ಭಾಳ ಜನ ನನ್ನ ಫೋನ್ ಮಾಡಿದ್ರು, ಇಲ್ಲ ಸರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಈ ಪೇಪರಲ್ಲೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ, ಈ ಥರ ಇಂಟರ್ನ್ಯಾಷನಲ್ ಸ್ಟೇಡಿಯಂದು ಇವತ್ತು ಗುದ್ಲಿ ಪೂಜೆನ ಹಮ್ಮಿಕೊಂಡಿದ್ದೀವಿ ಅಂತ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುವಾಗ ನನ್ನ 100 ಜನ ಫೋನ್ ಮಾಡಿ, ಇಲ್ಲ ಸರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ರ, ಇದು ಅಗತ್ಯ ಇತ್ತು, ತುಂಬಾ ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಜನ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಸರ್, ಈಗ ಇನ್ ಕೇಸ್ ಈಗ ತುಂಬಾ ದೊಡ್ಡ ಸ್ಟೇಡಿಯಂ, ದೇಶದಲ್ಲಿ ಎರಡನೇ ಸ್ಟೇಡಿಯಂ ದೊಡ್ಡದಾಗ್ತಿರೋದು, ಈ ಸ್ಟೇಡಿಯಂ ಆದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಾದ್ರು ಸೈಡ್ ಲೈನ್ ಆಗ್ಬಿಡುತ್ತಾ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲ. ನನ್ನ ಅನ್ಸಿಕೆ ಈ ದೇಶದಲ್ಲೇ ಮೊದಲೇ 90,000 ಸೀಟಿಂಗ್ ಕೆಪಾಸಿಟಿ ಇರೋದು ನಮ್ಮ ಗುಜರಾತಲ್ಲಿ. ಗುಜರಾತ್ ಆದ್ಮೇಲೆ ಈಗ ಕರ್ನಾಟಕದಲ್ಲಿ ಎರಡನೇ ದೊಡ್ಡ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂದ್ರೆ ಅದು ಕರ್ನಾಟಕ ಅಂತ ಹೇಳಕ್ ಬೋಸ್ಬೋದು. ಅದು ಮುಂದೆ ಏನ್ ಮಾಡ್ತಾರೆ ಅಂತ ಮನೆ ಮುಖ್ಯಮಂತ್ರಿಗಳು ಆ ತೀರ್ಮಾನ ಮಾಡ್ಬೇಕಾಗಿರೋ, ಆ ಸ್ಟೇಡಿಯಂ ಏನ್ ಮಾಡ್ಬೇಕಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ಬೇಕಾಗಿರೋ. ಈ ಸ್ಟೇಡಿಯಂ ನಿಂದ ಇಲ್ಲಿನ ಸ್ಥಳೀಯ ಪ್ರತಿಭೆಗಳಿಗೆ, ಸ್ಥಳೀಯ ಯುವಕರಿಗೆ ಅಥವಾ ಕ್ರೀಡಾ ಅಭಿಮಾನಿಗಳಿಗೆ ಏನ್ ಅನುಕೂಲ ಆಗುತ್ತೆ? ಖಂಡಿತ ಎಲ್ಲರಿಗೂ ಇಲ್ಲಿ ಅನುಕೂಲ ಆಗ್ತದೆ. ಆ ಹಿನ್ನೆಲೆಯಲ್ಲೇನೆ ಇದು ರೈತರು ಡಿಮ್ಯಾಂಡ್ ಇಟ್ಟಿದ್ದು. ಆ ಹಿನ್ನೆಲೆಯಲ್ಲೇನೆ ನೋಡಿ, ನಾವು ಕ್ರಿಕೆಟ್ ಸ್ಟೇಡಿಯಂ ಶುರು ಮಾಡೋದ್ ಮುಂಚೆ, ನಾವು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಕ್ಯಾಬಿನೆಟ್ ಅಲ್ಲಿ ಯಾವಾಗ ಅಪ್ರೂವ್ ಆಯ್ತು ಆವಾಗ ಇದ್ದಿದ್ದು ರೇಟ್ ನಾವು 2,500 ಇದ್ದಿದ್ದು, ಈಗ 7,000 ಹೋಗ್ಬಿಟ್ಟಿದೆ ಅಂತೆ. 7,000 ಹೋಗಿದೆ ಈಗ ರೇಟ್. 2,500 7,000 ಇನ್ನ ಕಂಪ್ಲೀಟ್ ಆಗ್ಲಿಲ್ಲ. ಇನ್ನ ಕಂಪ್ಲೀಟ್ ಆಗ್ಬೇಕಾದ್ರೆ ಕನಿಷ್ಠ 2.5 ವರ್ಷ ಆಗ್ತದೆ. ಅದು ಈಗ ಕಂಪ್ಲೀಟ್ ಆಧಾರೆ ಬರೀ ಸ್ಟೇಡಿಯಂ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಭೂಮಿ ರೇಟ್ ಹೆಚ್ಚಾಯ್ತು. ಸರ್, ಈಗ ಇನ್ನೊಂದು ಸ್ಥಳೀಯ ರೈತರು, ಕೆಲವೊಂದು ಪರಿಸರವಾದಿಗಳು ಕೂಡ ಈಗಲೂ ಕೂಡ ಕೆಲವರು ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್, ಈ ಸ್ಟೇಡಿಯಂ ಇಲ್ಲಿ ಆಗ್ತಾ ಇರೋದ್ರ ಬಗ್ಗೆ. ಇಲ್ಲ, ಖಂಡಿತ ಇಲ್ಲ. ರೈತರು ತುಂಬಾ ಖುಷಿಯಾಗಿದ್ದಾರೆ. ನೋಡಿರ್ಬೋದು, ನಾನು ಒಂದ್ ವಾರದಿಂದ ಅಲ್ಲೇ ಇದ್ದೀರಿ. ಯಾರನ್ನ ಬಂದು ನಮ್ಗೆ ಹೇಳಿದ ವಿರೋಧ ಮಾಡಿದಾರ? ಕುಣಿತವ್ರೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ರೈತರನ್ನೇ. ಅವರೇ ಇಲ್ಲಿ ಸ್ಟೇಡಿಯಂ ಆಗ್ಬೇಕು ಕಂಡೀಷನ್ ಮೇಲೆ ಕೊಟ್ಟಿರೋದು ಇದು. ಈಗ ನಾವೇನು ಬಲವಂತ ಮಾಡಿ ಬೈ ಫೋರ್ಸ್ ಅಲ್ಲಿ ಮಾಡ್ತಾ ಇಲ್ಲ. ಇದು ರೈತರು ಕಂಡೀಷನ್ ಹಾಕಿ ನಮ್ ಜಾಗ ಕೊಟ್ಟಿದ್ದು. ಅವ್ರಿಗೊಂದು ಕನ್ಸಿತ್ತು, ಆ ಕನ್ಸನ್ನ ಇವತ್ತು ನೆನ್ಸಾಗಿದೆ ಅಂತ ಭಾವ. ಯಾವಾಗ ಮೊದಲನೇ ಪಂದ್ಯ ನಿರೀಕ್ಷೆ ಮಾಡಬಹುದು ಸರ್ ಈ ಸ್ಟೇಡಿಯಂ ಅಲ್ಲಿ? ಈಗ ನನ್ನ ಅನ್ಸಿಗೆ ಒಂದು 2.5 ವರ್ಷ ಕಂಪ್ಲೀಟ್ ಆಗಿ 2.5 ವರ್ಷ ಆಗ್ತದೆ. ಮೊದಲೇ ಹಂತಲ್ಲಿ 100 ಎಕರೆದಲ್ಲಿ 980 ಕೋಟಿದು ಮಾಡಿದ್ವಿ. ಇನ್ನ ನನ್ನ ಅನ್ಸಿಗೆ ಒಂದು 2.5 ವರ್ಷ ಆಗ್ತದೆ. ಇನ್ನೊಂದು ಕ್ವಶನ್, ಈ ಸ್ಟೇಡಿಯಂಗೆ ಏನಾದ್ರು ಯಾರು ಹೆಸರು ಇಡಬೇಕಂತ ಏನಾದ್ರು ಈಗಾಗಲೇ ಏನಾದ್ರು ಪ್ರಸ್ತಾವನೆ ಬಂದಿದೆಯಾ, ಚರ್ಚೆ ಏನಾದ್ರು? ಇಲ್ಲ, ಇನ್ನ ಟೈಮ್ ಇದೆ ಅದಕ್ಕೆ. 2.5 ವರ್ಷ ಆಗ್ತದೆ. ಕಂಪ್ಲೀಟ್ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಅದು ತೀರ್ಮಾನ ಮಾಡ್ಬೇಕಾಗಿದೆ. ಎಸ್, ಇದಿಷ್ಟು ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಒಂದು ಅಭಿಪ್ರಾಯ. ಜೊತೆಗೆ ಒಂದು ಸಂತಸದಲ್ಲಿದ್ದಾರೆ. ಅವರ ಒಂದು ಸಾರಥ್ಯದಲ್ಲಿ ಅವರ ಇಲಾಖೆ ವತಿಯಿಂದ ದೇಶದಲ್ಲಿ ಅತಿ ದೊಡ್ಡ ಎರಡನೇ ಸ್ಟೇಡಿಯಂ ಬೆಂಗಳೂರಲ್ಲಿ ಆಗ್ತಾ ಇದೆ ಅಂತೇಳಿ ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.